ಅವರು ಅವರ ಕೆಲಸವನ್ನು ಮುಗಿಸಿದ್ದಾರೆ. ಈಗ ನಾಳೆ ನಾವು ನಮ್ಮ ಕೆಲಸವನ್ನು ಮಾಡಬೇಕು. ನಮಗೋಸ್ಕರ, ನಮಗಾಗಿಯೇ, ನಮ್ಮನ್ನೇ ರಕ್ಷಿಸಲು ಏನೋ ನಮ್ಮಿಂದ ಅಫಿಡವಿಟ್ ಮೂಲಕ ಪರ್ಮಿಷನ್ ತಗೊಂಡವ್ರ ರೀತಿ ಮಾತಾಡಿದ್ದಾರೆ. ಎಲ್ಲರೂ ಹಾಗೆ ಮಾತಾಡಿರೋದು, ಎಲ್ಲ ಪಕ್ಷದವರು ಅಷ್ಟೇ. ಆದರೆ ಅವೆಲ್ಲವೂ ಅವರವರಿಗೋಸ್ಕರ, ಅವರಿಗಾಗಿ, ಅವರಿಗೆಂದೇ ಮಾತಾಡಿರುವುದು ಅಂತ ನಮಗೆ ಗೊತ್ತಿದೆ. ಈ ಹಿನ್ನೆಲೆ, ನಮ್ಮ ಹೆಸರಿನಲ್ಲಿ ಈ ಹಿನ್ನೆಲೆಯಲ್ಲಿ ನಾಳೆ ಲೋಕ ಸಮರ ದೇಶಕ್ಕೆ ಎರಡನೆಯ ಹಂತವಾಗಿಯೂ ಕರ್ನಾಟಕಕ್ಕೆ ಮೊದಲನೆಯ ಹಂತವಾಗಿಯೂ ಚುನಾವಣೆ ನಡೆಯುತ್ತೆ. 5 ವರ್ಷಕ್ಕೆ ಒಮ್ಮೆ ನಮ್ಮನ್ನು ನೆನಪಿಸಿಕೊಂಡು, ನಮ್ಮನ್ನು ಆರಾಧಿಸಿ, ನಮ್ಮನ್ನು ಪೂಜೆಗೈದು ಬರಮಾಡಿಕೊಳ್ಳುವಂತಹ ದಿನ. ಹಾಸನದ ಹಾಸನಾಂಬೆಯೇ ಬೆಟರು. ವರ್ಷಕ್ಕೊಂದ್ಸರಿ ಬಾಗಿಲು ತೆಗಿತಾಳೆ. ನಮಗಿಲ್ಲ 5 ವರ್ಷಕ್ಕೊಂದ್ಸರಿ ಬಾಗಿಲು ತೆಗಿತಾರೆ. ಆಮೇಲೆ ನೀನು ಯಾವ ಮುರ್ದಾಸ ಅಂತ ಕೇಳಲ್ಲ ನಮ್ಮನ್ನು. ಎರಡನೇ ಹಂತದ ಈ ಚುನಾವಣೆ ದೇಶದ್ದು, ರಾಜ್ಯದ್ದು ಮೊದಲನೇ ಹಂತ. ದಕ್ಷಿಣ ಕರ್ನಾಟಕ ಭಾಗದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆಯುತ್ತೆ. ರಾಜ್ಯದಲ್ಲಿ 3 ಪಕ್ಷಗಳು ಪ್ರಧಾನವಾಗಿದ್ದರೂ ಈ ಬಾರಿ 3 ಹೋಗಿ 2 ಆಗಿದೆ. ಕಾರಣ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಹು ಸಹಜವಾಗಿ ಈ ಹೊಂದಾಣಿಕೆಯ ಪರಿಣಾಮ ನೇರ ಫೈಟಿಂಗ್ ನಡೀತಾ ಇದೆ. 14ರಲ್ಲಿ 3 ಕಡೆ JDS, ವಿಚ್ ಇಸ್ ಕೋಲಾರ, ಮಂಡ್ಯ ಮತ್ತು ಹಾಸನ. 11 ಕಡೆ BJP ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ ಎಲ್ಲ ಕ್ಷೇತ್ರದಲ್ಲೂ ಕಣಕ್ಕಿಳಿದಿದೆ. ವಿಶೇಷ ಅಂದರೆ 8 ಹಾಲಿ ಸಂಸದರಿಗೆ ಈ ಹಂತದಲ್ಲಿ BJP ಟಿಕೆಟ್ ಕೊಟ್ಟಿಲ್ಲ, ಹೊಸಬರನ್ನು ತಂದಿದೆ. 4 ಕಡೆ ಮಾತ್ರ ಹಾಲಿ ಎಂಪಿಗಳು ತಮ್ಮ ಅದೃಷ್ಟ ಪರಿಶೀಲನೆ ಮಾಡ್ಕೋತಿದ್ದಾರೆ. ಕೇಂದ್ರ ಮಂತ್ರಿಯೂ ಆಗಿರುವ ಶೋಭಾ ಕರಂದ್ಲಾಜೆಯವರೊಬ್ಬರೇ ವಿಪರೀತ ಅದೃಷ್ಟವಂತೆ ಅಂತ ಹೇಳಬೇಕು. ಯಾಕಂದರೆ ಯಾರಿಗೂ ಸಿಗದ ಸೌಭಾಗ್ಯ ಅವರಿಗೆ ಸಿಕ್ಕಿದೆ. ಅದೇನೆಂದರೆ ಕ್ಷೇತ್ರ ಬದಲಾವಣೆ. ಇನ್ನು ಕುಮಾರಸ್ವಾಮಿ ಅವರು ಅವರೇ ಪ್ರಕಟಿಸಿರುವ ಪ್ರಕಾರ ಅವರ ಪಕ್ಷದ ಉಳಿವಿಗಾಗಿ ಸ್ಪರ್ಧೆಗೆ ಇಳಿದುಬಿಟ್ಟಿದ್ದಾರೆ. 2 ಮಹಿಳೆಯರಿದ್ದಾರೆ ಒಟ್ಟು ನಾಳೆಯ 14ರಲ್ಲಿ. ಒಬ್ಬರು ರಾಜವಂಶಸ್ಥರು, ನಿಮಗೆ ಗೊತ್ತಿದೆ. ಪ್ರಮುಖ ಪಕ್ಷಗಳ ಅಭ್ಯರ್ಥಿಗಳ ಪೈಕಿ 18 ಮಂದಿ ಮೊದಲ ಬಾರಿಗೆ ಚುನಾವಣೆ ಎದುರಿಸ್ತಾರೆ. 14 ಕ್ಷೇತ್ರದಲ್ಲಿ ಈ 3 ಪಕ್ಷಗಳ ಅಭ್ಯರ್ಥಿಗಳಷ್ಟೇ ಅಲ್ಲ, ಅವರ ಮಹಾದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ 247 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇವರ ಭವಿಷ್ಯ 2.89 ಕೋಟಿ ಮತದಾರರ ಕೈಯಲ್ಲಿದೆ. ಅಷ್ಟು ಜನ ಬಂದು ಓಟ್ ಹಾಕಲ್ವಲ್ಲ, ನಾವೊಂದು 60% ಹಾಕಿದ್ರೆ ಜಾಸ್ತಿ. 2019ರ ಚುನಾವಣೆಯಲ್ಲಿ ಈ 14ರ ಪೈಕಿ 11ರಲ್ಲಿ BJPಯೂ, 1 ಕಾಂಗ್ರೆಸ್, 1 JDS, 1 ಪಕ್ಷೇತರರಾಗಿ ಉಳಿದವರು ಗೆದ್ದಿದ್ದರು. ಇವತ್ತು ಮನೆಗೆ ಪ್ರಚಾರ ನಡೆದಿದೆಯಂತೆ. ಯಾಕಂತೆ? ಬಹಿರಂಗ ಮುಗಿತಲ್ಲ ಸರ್. ನಮ್ಮನೆ ಬಾಗಿಲಿಗೆ ಬರಕ್ಕೆ ನಿಮ್ಗೆ ಯಾವ ರೋಗ? ಯಾಕೆ ಬಂದ್ರಿ? ಯಾವತ್ತೂ ಬರ್ದಿದ್ದವ್ರು ಇವತ್ತು ಯಾಕೆ ಬಂದ್ರಿ? ನಮಗೆ ಗೊತ್ತಿದೆ ನಿಮ್ದು ಏನು ಚಹರೆ ಅಂತ. ಅದನ್ನು ತೀರ್ಮಾನ ಮಾಡಿರ್ತಾರೆ ಜನ. ನೀವು ಇವತ್ತು ಮನೆ ಬಾಗಿಲಿಗೆ ಬಂದುಬಿಟ್ರೆ ಜನ ಚೇಂಜ್ ಆಗಲ್ಲ. ಯಾರು ಏನು ತೀರ್ಮಾನ ಮಾಡಿದ್ರು ಅದೇ. ಆಲ್ ರೈಟ್. ನಾಳೆ ಬೆಂಗಳೂರು ಗ್ರಾಮಾಂತರ ಯಾವ್ಯಾವ ಕ್ಷೇತ್ರ ಸಾರ್ ಭಾಳ ಇಂಪಾರ್ಟೆಂಟು, ಏನು ಯಾವನಿಗೂ ಗೊತ್ತೇ ಇಲ್ಲ ಅನ್ನೋ ಟೈಪ್ ಹೇಳ್ತಾ ಇದ್ದೀವಿ ನಾವು. ಇವತ್ತು ಚುಚ್ಚೋ ಕಾಲ ಎಲ್ಲ ಕೈಯಲ್ಲಿ. ಇದಕ್ಕೆ ತಾತ್ನಂತ ರಿಸರ್ಚ್ ಮಾಡ್ಕೋತಿರ್ತಾರೆ ಜನ. ಬೆಂಗಳೂರು ಗ್ರಾಮಾಂತರ DK ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್. ನೋಡಿ ನಿಮ್ಗೆ ಯಾವ್ದು ಸರಿ ಅನ್ಸತ್ತೆ ಅದು ಮಾಡ್ಕೊಳ್ಳಿ. ಪ್ರಥಮ ಬಾರಿ ಚುನಾವಣೆ ಬರ್ತಾ ಇದ್ದಾರೆ. ಮಂಡ್ಯ ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು, ಇಬ್ಬರದ್ದುವೆ ಆಯಿತು. ಮೈಸೂರು ಯದುವೀರ ಒಡೆಯರ್ ಮತ್ತು ಲಕ್ಷ್ಮಣ್ ಕಾಂಗ್ರೆಸ್ಸಿನಿಂದ. ನಿಮ್ಗೆ ಗೊತ್ತಲ್ಲ, ಯದುವೀರ ಒಡೆಯರ್ದು ಬಂದರು, ಯಾರಿಗೋ ಟಿಕೆಟ್ ಕೊಡಲಿಲ್ಲ, ಇನ್ಯಾರಿಗೋ ಕೊಟ್ಟರು, ಇವ್ರನ್ನ ಕರ್ಕೊಂಬಂದಿದ್ದಾರೆ, ಡ್ಯಾಶ್ ನಿಮ್ಗೆ ಗೊತ್ತಿದೆ. ಇನ್ನು ಕುಮಾರಸ್ವಾಮಿ ಅವ್ರು ನಾನು ನಿಲ್ಬೇಕಾ, ನಿಖಿಲ್ ನಿಲ್ಬೇಕಾ, ಇಲ್ಲಿ ನಿಲ್ಬೇಕಾ ನಿಮ್ಗೆ ಗೊತ್ತಿದೆ. ಇನ್ನು DK ಸುರೇಶ್ ಡಾಕ್ಟ್ರ್ ಯಾಕೆ ಬಂದರು, ಸಿಂಬಲ್ ಯಾಕೆ ಚೇಂಜ್ ಮಾಡ್ಕೊಂಡ್ರು ಅಂತವರು, ಕೂಲಿ ಮಾಡಿದ್ದೀನಿ ನನಗೆ ಕೊಟ್ಕೊಡ್ರಿ ಅಂತ ಇವರು ಎಲ್ಲ ಹೇಳಿರೋದು ನಿಮಗೆ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಗೊತ್ತಿರುತ್ತೆ. ತುಮಕೂರು ಸೋಮಣ್ಣ ವರ್ಸಸ್ ಮುದ್ದ ಹನುಮೇಗೌಡ. ಹೊರಗಿನವರು ಒಳಗಿನವರು
ಅವರು ಇವರು ಅಸಮಾಧಾನ, ನನ್ನ ಮನೆಗೆ ಬರಬೇಡ, ನಾನು ನೋಡಲ್ಲ, ಭೇಟಿ ಇಲ್ಲ, ಎಲ್ಲದರ ಮಧ್ಯ ತೂರ್ಕೊಂಡು ಬಂದಿದೆ ಈಗ ಎಲೆಕ್ಷನ್. ಹೌದು. ಕಾಂಗ್ರೆಸ್ ಮುದಲ್ಮೇಗೌಡ. ಬೆಂಗಳೂರು ಉತ್ತರ ಶೋಭಾ ಕರಂದ್ಲಾಜೆ ವರ್ಷ ಅಲ್ಲಿ ಗೋ ಬ್ಯಾಕ್ ಅಂದರು, ಇಲ್ಲಿಗೆ ಆಯ್ತಮ್ಮ ಇಲ್ಲಿಗೆ ಗೋ ಅಂದ್ಬಿಟ್ಟು ಅವ್ರು ಕಳಿಸ್ಕೊಟ್ಬಿಟ್ರು ಮೇಡಮನ್ನು. ಹಾಗಾಗಿ ಮೇಡಮ್ ಇಲ್ಲಿ ಬಂದಿದ್ದಾರೆ ಬೆಂಗಳೂರು ಉತ್ತರಕ್ಕೆ. ನಂಗೆ ಗೊತ್ತಿಲ್ಲ ಅವ್ರ ಬಗ್ಗೆ ನೀವೇನು ತಿಳ್ಕೊಂಡಿಲ್ಲ. ಪ್ಲಸ್ ರಾಜೀವ್ ಕೂಡ ಕಾಂಗ್ರೆಸ್ನಲ್ಲಿದ್ದಾರೆ. ನಿಮ್ಗೆ ಯಾರು ಬೇಕೋ ಅವರು. ಬೆಂಗಳೂರು ಕೇಂದ್ರ PC ಮೋಹನ್, ಮನ್ಸೂರ್ ಅಲಿ ಖಾನ್. PC ಮೋಹನ್ ಹಳೆ ಫೇಸು ನಿಮಗೆಲ್ಲ. ಇನ್ನು ಮನ್ಸೂರ್ ಅಲಿ ಖಾನ್ ಹೊಸ ಫೇಸು. ಕೊನೆ ಕ್ಷಣದಲ್ಲಿ ಅವ್ರನ್ನ ಕಣಕ್ಕಿಳಿಸಿದ್ದಾರೆ ಕಾಂಗ್ರೆಸ್ನವರು. ದಕ್ಷಿಣ ತೇಜಸ್ವಿ ಸೂರ್ಯ. ಕಳೆದ ಬಾರಿ ಇನ್ನೇನೊಂದು 2 ದಿನ ಇದೆ ಅಂದಾಗಲೋ, 1 ದಿನ ಇದೆ ಅಂದಾಗಲೋ, 3 ದಿನ ಇದೆ ಅಂದಾಗಲೋ ಟಿಕೆಟ್ ಕೊಟ್ಬಿಟ್ಟು ಲಟಕ್ ಅಂತ ಎತ್ತಿ ರಥದ ಮೇಲೆ ಹಾಕಿ ಅವ್ರನ್ನ ಓಡಿಸ್ಬಿಟ್ಟಿದ್ರು. ಈ ಸರಿ ಹಾಗೇನಿಲ್ಲ. ಸೂರ್ಯ 5 ವರ್ಷದಿಂದ ಬೆಳಗಿದೆ. ಹೌದು, ಯಾರು ಅಂತ ಈಗ ನಿಮಗೆ ಬಿಟ್ಟದ್ದು ಸೌಮ್ಯ ರೆಡ್ಡಿ ವಿರುದ್ಧ. ಅಲ್ಲಿ ಸೌಮ್ಯ ರೆಡ್ಡಿನಕ್ಕಿಂತ ಅವ್ರ ತಂದೆ ಅದು ಎಷ್ಟು ಬೆವರರಿಸಿದಾರಪ್ಪ. ಹಾಂ. ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾಕರ್ BJP, ರಕ್ಷಾ ರಾಮಯ್ಯ ನಿಮಗೆಲ್ಲ ಗೊತ್ತಿದೆ. ಕೋಲಾರ KV ಗೌತಮ್ ಮತ್ತು ಮಲ್ಲೇಶ್ ಬಾಬು JDS. ಚಾಮರಾಜನಗರ ಸುನೀಲ್ ಬೋಸ್. ನೋಡ್ಕೊಳ್ಳಿಪ್ಪ, ಇದು ಒಂದೇ ಹೋಗ್ಬಿಡುತ್ತೆ, ಟಿಕೆಟ್ ಕೊಡಲ್ಲ. ಅವರೊಬ್ಬರಿಗೆ ಮಾತ್ರ ಟಿಕೆಟ್ ಕೊಡಲ್ಲ. ಅವರೊಬ್ಬ ಮಗ ಮಾತ್ರ ವೇಸ್ಟ್ ಅನ್ನೋ ಥರ ಇದ್ರಲ್ಲ, ಮನೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಅವ್ರು ವೇಸ್ಟಾ, ಗುಡ್ಡ, ಬ್ಯಾಡ, ಗ್ರೇಟಾ, ತೀರ್ಮಾನ ಮಾಡ್ಕೊಳ್ಳಿ. ಈಗ ಚಿತ್ರದುರ್ಗ ಗೋವಿಂದ ಕಾರಜೋಳ ಎಲ್ಲೂ ಇರಲಿಲ್ಲ, ಹೆಸರು ಟಬಕ್ಕಂತ ಬಿದ್ದುಬಿಡ್ತು ಬಂದು ಚಿತ್ರದುರ್ಗಕ್ಕೆ. ಆದರೂ ಈಗ ಅವ್ರನ್ನ ಚಂದ್ರಪ್ಪ ಎದುರಿಸ್ತಾರೆ ಕಾಂಗ್ರೆಸ್. ಹಾಸನ ಪ್ರಜ್ವಲ್ ರೇವಣ್ಣ, ಶ್ರೇಯಸ್ ಪಟೇಲ್ ಕಾಂಗ್ರೆಸ್. ನಿಮಗೆ ಗೊತ್ತಿರುತ್ತೆ ಅಭ್ಯರ್ಥಿಗಳ ವಿಚಾರ ಎಲ್ಲ ನಿಮಗೆ ಅರಿವಿದೆ ಅಂತ ನಾನು ಅಂದ್ಕೊಂಡಿರ್ತೀನಿ. ನಿಮಗೆ ಬಿಟ್ಟದ್ದು ಅಷ್ಟೇ. ಹಾಸನಕ್ಕೆ ಮೆಸೇಜ್ ಅಷ್ಟೇ. ಬ್ರಿಜೇಶ್ ಚೌಟ ಕಳ್ಳ ಸನ್ಯಾಸಿ ಆಗ್ಬೋದು, ಭ್ರಷ್ಟ ಸತ್ಯವಂತನೂ ಆಗ್ಬೋದು. ಕಳ್ಳ ಸನ್ಯಾಸಿ ಆಗ್ಬೋದು, ಭ್ರಷ್ಟ ಸತ್ಯವಂತ ಆಗ್ಬೋದು. ಕೆಲವೊಂದು ಕಳ್ಕೊಂಡಾಗ ವಾಪಸ್ ಪಡ್ಕೊಳ್ಳೋದು ಕಷ್ಟ. ದಕ್ಷಿಣ ಕನ್ನಡ ಬ್ರಿಜೇಶ್ ಚೌಟ BJP ವರ್ಸಸ್ ಪದ್ಮರಾಜ ರಾಮಯ್ಯ ಕಾಂಗ್ರೆಸ್. ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ್ ಪೂಜಾರಿ ವರ್ಸಸ್ ಜಯಪ್ರಕಾಶ್ ಹೆಗಡೆ. ಇದಿಷ್ಟು ಕಾನ್ಸ್ಟಿಟ್ಯುನ್ಸಿಗಳು ನಿಮ್ಮ ಗಮನಕ್ಕೆ. ಸರ್, ಈಗ JDS ತನ್ನ ಅಸ್ತಿತ್ವದ ಪಣಕ್ಕಿಟ್ಟಿದೆ ಅಂತ ಹೇಳ್ಬೋದು. ಅವ್ರಿಗಿರೋ ಚಾಲೆಂಜ್ ಏನು ಸರ್ ಈ ಮೈತ್ರಿಯ ನಂತರದಲ್ಲಿ? ಏನೂ ಇಲ್ಲ, ಅವರ ಪಕ್ಷದ ಸೀಟ್ಗಳನ್ನು ಗೆಲ್ಲಿಸ್ಕೊಳ್ಳೋದು ಅಷ್ಟೇ. ಏನು ಚಾಲೆಂಜ್ ಏನಿದೆ ಅಂತಂದ್ರೆ, ಯಾಕಂದ್ರೆ ಮೈತ್ರಿ ಆದ ನಂತರದಲ್ಲೂ ಅವ್ರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಅಲ್ಲಿ ಫೀಲ್ಡ್ ಅಲ್ಲಿ ಇಲ್ಲ ಅನ್ನೋ ರೀತಿಯ ಯಾರು ಹೇಳಿರೋದು ನಿಮಗೆ? ದೇವೇಗೌಡರು ಒಂದು ಅಸಮಾಧಾನ ಸಪೋರ್ಟ್ಗೆ ಹೇಳಿದ್ದು ಅಲ್ಲಿ ಇಲ್ಲ ನಿಮ್ಗೆ ಹೇಳಿದಾರ ಬಂದು? ಕೆಲವರು ಸಪೋರ್ಟ್ ನಮಗಿಲ್ಲ ಅಂತ. ಏನು ಇಲ್ದಿದ್ರೆ ಏನಾಯ್ತು ಈಗ ಅಂತಂದು ಅವರೇ ಹೇಳಿಲ್ವಾ ಅದನ್ನ? ಮತ್ತೆ ನೀವು ಹಂಗೆ ಕೇಳಿದ್ರೆ ನಾನೇನು ಉತ್ತರ ಕೊಡಲಿ ಅದಕ್ಕೆ? ಇಟ್ಸ್ ಎ ರಾಂಗ್ ಕ್ವಶನ್. ರೈಟ್ ಕ್ವಶನ್ ಏನಾದ್ರೆ ಕೇಳ್ರಿ, ಹೇಳ್ತೀನಿ. ಇಲ್ದಿದ್ರೆ ಇಲ್ಲ. ಚಾಲೆಂಜ್ ಏನಿದೆ ಸರ್ ಈಗ ಸದ್ಯ? ಏನಿಲ್ರಿ, ಪಕ್ಷ ಉಳಿಸ್ಕೋಬೇಕು ಅಂದ್ರೆ ಮತ್ತೆ ಚಾಲೆಂಜು ಅಂದ್ರೆ ನಾನೇನು ಮೈಕ್ ಟೈಸನ ಇಲ್ಲಿ ಒಳ್ಳೆ ಕಥಾಯ್ತು ಇವ್ರದ್ದು ನನಗೆ. ಅವ್ರ ಪಕ್ಷ ಅವ್ರು ಉಳಿಸ್ಕೋಬೇಕು. ಉಳಿಸ್ಕೊಂಡ್ರೆ 2 ಸೀಟ್ ಗೆದ್ದರೆ ಒಂದು 2-3 ಜಿಲ್ಲೆಯಲ್ಲಿ ಜೀವಂತವಾಗಿರುತ್ತೆ. ನಾಳೆ ರಾಜಕಾರಣ ಮಾಡಲಿಕ್ಕೆ ಒಂದಷ್ಟು ಶಕ್ತಿ ಉಳ್ಕೊಳ್ಳುತ್ತೆ. ಇಲ್ದಿದ್ರೆ ಇವ್ರ ಪಕ್ಷದ ಕತೆ ಮುಗೀತು ಅಂತ ಅನ್ಕೊಂಡ್ಬಿಡ್ತಾರೆ. ಜನ ಅನ್ಕೊಳ್ಳೋದಿದ್ರು ಸರಿ, ಲೀಡರ್ಗಳು ಅನ್ಕೊಂಡ್ಬಿಡ್ತಾರೆ. ಎಲ್ಲ ಗುಳೆ ಎದ್ದ ತಗಡೆ ಖಾಲಿ ಆಗೋಗ್ಬಿಡ್ತಾರೆ. ಆಮೇಲೆ ಪಕ್ಷ ಉಳಿಸ್ಕೊಳ್ಳೋದು ಕಷ್ಟ ಇರಲ್ಲ ಪಕ್ಷ. ಅಷ್ಟೇ ಚಾಲೆಂಜ್. ಎಲ್ಲಿದೆ JDS ಅಂದವರಿಗೆ ಉತ್ತರನೂ ಸಿಗಬಹುದು. ಐ ಡೋಂಟ್ ನೋ ಏನು ಬೇಕು. ಚಾಲೆಂಜ್ ಅದೇ ತಾನೇ, ಉಳಿಸ್ಕೊಳ್ಳೋದು ಬಿಡೋದೇ ಚಾಲೆಂಜ್. ಏನೋ BJP ಸಹಜವಾಗಿ ಕಾಂಗ್ರೆಸ್ನು ಕೂಡ ಒಂದಷ್ಟು ಬದಲಾವಣೆ ತಂದಿದೆ. BJP ಅಸೆಂಬ್ಲಿಯಲ್ಲೂ ಬದಲಾವಣೆ ತಂದಿತ್ತು, ಈಗ ಲೋಕಸಭೆಯಲ್ಲೂ. ಈ ಎರಡೂ ಚುನಾವಣೆಗಳನ್ನ ಗಮನಿಸಿದಾಗ ಬದಲಾವಣೆಗಳು ಯಾವ ರೀತಿಯ ಪರಿಣಾಮಗಳನ್ನ ಬೀರುತ್ತೆ ಸರ್? ಏನನ್ನ ನೋಡಿ? ಐ ಡೋಂಟ್ ನೋ, ಐ ಕೆನಾಟ್ ಸೇ ದಟ್. ಕೆಲವು ಕ್ಷೇತ್ರಗಳಲ್ಲಿ ಬದಲಾವಣೆ ಪರಿಣಾಮವನ್ನು ಬೀರಬಹುದು, ಕೆಲವು ಕ್ಷೇತ್ರಗಳಲ್ಲಿ ಬೀರಬೇಕು ಅಂತಲೇ ಇಲ್ಲ. ಬೇಡ ಟಿಕೆಟ್ಟು ಅನ್ನೋ ಕ್ಷೇತ್ರದಲ್ಲಿ ಹಠ ಹಿಡಿದು ತೆಗೆದುಕೊಂಡವರು ಆ ಹಠದ ಮುಂದೆ ಬಗ್ಗಿ ಸೋಲ್ಬೋದು. ನನಗೆ ಕೊಟ್ಟಿದ್ರೆ ಗೆಲ್ತಾ ಇದ್ದೆ ಅಂದ್ಕೊಂಡಿದ್ದವ್ರ ಕ್ಷೇತ್ರದಲ್ಲಿ ಹೊಸದಾಗಿ ಕೊಟ್ಟಿರೋರು ಚೆನ್ನಾಗೇ ಗೆದ್ದು ಬಿಡ್ಬೋದು. ವಿ ಡೋಂಟ್ ನೋ. ಬಟ್ ಕೆಲವು ಸರಿ ಹೊಸ ಮುಖಗಳು ಇಂಪ್ಯಾಕ್ಟ್ ಆಗುತ್ತೆ, ಕೆಲವು ಸರಿ ಹೊಸ ಮುಖಗಳು ರಿವರ್ಸ್ ಹೊಡೆದು ಬಿಡುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ಏನಾಗತ್ತೆ ಗೊತ್ತಿಲ್ಲ. ಬಟ್ BJPಗೆ ಇದೊಂದು ಒಂಥರ ಅದು ರಮ್ಮಿ ಆಟ ಇದ್ದಂಗೆ. ಅವ್ರಿಗೆಲ್ಲ ಚುನಾವಣೆಯಲ್ಲಿ ಒಂದಿಷ್ಟನ್ನು ಬದಲಾಯಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದುಬಿಟ್ಟಿರ್ತಾರೆ ಅವರು. ಹಂಗೆ ಬದಲಾಯಿಸ್ಬಿಡ್ತಾರೆ ಅವರು. ಹಂಗಾದಾಗ ಕೆಲವು ಸರಿ ವರ್ಕ್ ಆಗುತ್ತೆ, ಕೆಲವು ಸರಿ ಆಗಲ್ಲ. ಹೋಗೋಣ, ಸುದ್ದಿ ಇದೆ ಇನ್ನೂ ತುಂಬಾ. ಕರ್ನಾಟಕ ಮಾತ್ರವಲ್ಲ, ಎರಡನೇ ಹಂತದ ಬರ್ಕೊಂಡ್ಬಂದ್ಬಿಟ್ಟಿದ್ದೀನಿ ಅಂತ ಮೊದಲನೇ ಕೇಳ್ತಾ ಇದ್ರೆ
ಹಂಗಾಗಲ್ಲ, ಹಾಗಲ್ಲ ಮುಂದಕ್ಕೋಗ್ಬೇಕು. ಕರ್ನಾಟಕ ಮಾತ್ರವಲ್ಲ, ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ವೇದಿಕೆ ಸಜ್ಜಾಗಿದೆ. ನಾಳೆ ಒಟ್ಟು 13 ರಾಜ್ಯಗಳ 89 ಕ್ಷೇತ್ರಗಳಿಗೆ ಮತದಾನ ಇದೆ. ಅಸ್ಸಾಂನ 5, ಬಿಹಾರದ 5, ಛತ್ತೀಸ್ಗಢದ 3, ಕೇರಳದಲ್ಲಿ ಎಲ್ಲ 20, ಮಧ್ಯಪ್ರದೇಶದ 7, ಮಹಾರಾಷ್ಟ್ರದ 8, ಮಣಿಪುರದ 1, ರಾಜಸ್ಥಾನದ 13, ತ್ರಿಪುರದ 1, ಉತ್ತರ ಪ್ರದೇಶದ 8, ಪಶ್ಚಿಮ ಬಂಗಾಳದ 5 ಮತ್ತು ಜಮ್ಮು ಕಾಶ್ಮೀರದ 1 ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ತಯಾರಿ ನಡೆದಿದೆ. 2019ರಲ್ಲಿ ಈ 89 ಕ್ಷೇತ್ರಗಳ ಪೈಕಿ ಎನ್ಡಿಎ 61ರಲ್ಲಿ, ಯುಪಿಎ 24 ಕಡೆ ಗೆಲುವನ್ನು ಸಾಧಿಸಿತ್ತು. ಇದೀಗ ಪ್ರಮುಖ ಪಕ್ಷಗಳು, ಪ್ರಮುಖ ಕ್ಷೇತ್ರಗಳು ಮತ್ತು ಪ್ರಮುಖರ ಹುರಿಯಾಳುಗಳನ್ನ ಏನಾದರೂ ಅಂದ್ರೆ ಪ್ರಜಾಪ್ರಭುತ್ವದ ಹಬ್ಬ ಹಬ್ಬ ಯಾಕೆ ಸರ್? ಏನಾದರೂ ಅಷ್ಟೇ ರಾಗಿ ಬೀಸೋದು ತಪ್ಪಲ್ಲ ಅಂತ ಬಹುಜನರ ಅನಿಸಿಕೆ ದೇಶದಲ್ಲಿ. ಯಾವನ್ ಬಂದ್ರು ಅಷ್ಟೇ ನಾವು ರಾಗಿ ಬೀಸೋದೇನು ತಪ್ಪಲ್ಲ. ಯಾರು ರಾಗಿ ಬೀಸಲ್ಲ ಬಿಡ್ರಿ. ಇವಾಗ ಸುಮ್ಮನೆ ಅದು ಹಳೆ ಕಾಲಕ್ಕೆ ತಕ್ಕಂತೆ ನಾವು ಹೇಳ್ಬಿಡ್ತೀವಿ ಅಷ್ಟೇ, ಸಿಗ್ನಲ್ ಪ್ರಕಾರ ಅಷ್ಟೇ, ಅದು ಯಾರು ಇಲ್ಲ. ಬಟ್ ಏನೂ ಆಗಲ್ಲ ಬದಲಾವಣೆ ಅಂತ ಭಾಳ ಜನ ಅನ್ಕೊಂಡಿರ್ತಾರೆ. ಒಂದು ವರ್ಗದ ಜನಕ್ಕೆ ಬದಲಾವಣೆ ಆಗುತ್ತೆ ಅನ್ನೋ ಭಾಳ ಆಳವಾದ ನಂಬಿಕೆ ಇರುತ್ತೆ, ಪರ್ಟಿಕ್ಯುಲರ್ಲಿ ಮಧ್ಯಮ ವರ್ಗ ಮತ್ತು ಅಪ್ಪರ್ ಮಿಡ್ಲ್ ಕ್ಲಾಸಲ್ಲಿ, ಆ್ಯಂಡ್ ಮೇ ಬಿ ಇವನ್ ಇನ್ ರಿಚ್ ಅಲ್ಲಿ, ಶ್ರೀಮಂತರಲ್ಲಿ. ಈ ಬಡವರ್ಗ ವಿಚಾರದಲ್ಲಿ ಬಂದಾಗ ಬಡತನದ ರೇಖೆಯಿಂದ ಕೆಳಗಿರೋರು, ಕಷ್ಟದಲ್ಲಿರೋರುಗಳಿಗೆ ಏನೂ ಆಗಲ್ಲಪ್ಪ, ಯಾರು ಬರಲಿ ಯಾರು ಹೋಗಲಿ, ನನ್ನ ಕತೆ ಇಷ್ಟೇನೆ ಅಂತ ಇರುತ್ತೆ. ಯಾಕದು? ಆಗ ಆರಂಭದಲ್ಲಿ ನಾನು ಹೇಳಿದ್ದಕ್ಕೆ ಉತ್ತರ ಈಗ ಹೇಳ್ತೀನಿ. ಯಾಕದು? ನಮ್ಮನ್ನು ಆಳಲ್ತೀವಿ ಅಂತ ಬಯಸಿ ಮುಂದೆ ಬರುವವರೆಲ್ಲರೂ ಪೋಸ್ ಕೊಡೋದು ಹೇಗೆ ಅಂತಂದರೆ, ನಾವೇನೋ ಅವ್ರ ಕೈಕಾಲಿಗೆ ಬಿದ್ದು ಕರ್ಕೊಂಬಂದ್ಬಿಟ್ಟಿದ್ದೀವಿ ಅನ್ನೋ ಥರ. ಅವ್ರ ಸುತ್ತಲೂ ಇರೋ 500 ಜನ ಕಾಲಿಗೋ ಕೈಗೋ ಬಿದ್ದಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅವ್ರು ಏನೋ ಇಡೀ ಕ್ಷೇತ್ರದ, ಈಗ ಗೆದ್ದ ತಕ್ಷಣ ಇಡೀ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ, ಈಗ ರಾಜ್ಯದಲ್ಲಿ ಗೆದ್ದ ಇಡೀ ರಾಜ್ಯದ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂದರೆ, ಮಾಡಿಲ್ಲ ಅಂತ ಹೇಳೋದೇ ಇಲ್ಲ ಅವ್ರುಗಳು, ಗೊತ್ತೇ ಮಾತಾಡಲ್ಲ ಅದನ್ನ. 4 ಕೋಟಿ ಓಟ್ ಆಗಿದ್ದರೆ, 3 ಕೋಟಿ ಓಟ್ ಆಗಿದ್ದರೆ ಇವ್ರಿಗೆ 1.25 ಕೋಟಿ ಓಟ್ ಅಷ್ಟೇ ಬಂದಿರುತ್ತೆ. ಮಿಕ್ಕಿದೆಲ್ಲ ಬೇರೆ ಬೇರೆಯವ್ರಿಗೆ ಕೊಟ್ಟೋಗಿರುತ್ತೆ ಅಪೋಸಿಷನ್. ಬಟ್ ರಾಜ್ಯದ ಜನ ಎಲ್ಲ ಓಟ್ ಹಾಕಿದ್ದಾರೆ, ನಮ್ಗೆ ಏನು ಬಿಡೋದು? ಯಾರು ಹಾಕಿದ್ದಾರೆ ಇವ್ರಿಗೆ? ನೀವು ಬರಬೇಡಿ ಕಣ್ರೆ ಅಂತ ಓಟ್ ಹಾಕಿದವರೇ ಭಾಳ ಜಾಸ್ತಿ ಇರ್ತಾರೆ. ಕೆಲಸ ಏನೇ ಇವ್ರಿಗೆ 500 ಜನ ಕಾಲಕ್ಕೆ ಬಿದ್ದಿರ್ತಾರೆ. ಅಣ್ಣ ನೀ ಬರಬೇಕು, ಅಣ್ಣ ನೀನೇ ನಿಲ್ಬೇಕು, ಅಣ್ಣ ನೀನೇ ಬರಬೇಕು, ಇಲ್ದಿದ್ರೆ ನನ್ನ ಮನೆಯಲ್ಲಿ ನಾಳೆ ಅನ್ನ ಬೇಯಲ್ಲ ಅನ್ನೋ ಟೈಪು. ಯಾಕೆ ನಮಗೆ ಈ ಭಾವನೆ ಅಂದರೆ, ನಮ್ಮ ಹೆಸರಿನಲ್ಲಿ ನಮ್ಮನ್ನು ಆಳಲಿಕ್ಕೆ ಬರುವವರು ಸ್ವಾರ್ಥಿಗಳೆಂದು, ಅಧಿಕಾರದ ಲಾಲಸೆಯಲ್ಲಿ ಮುಳುಗೋಗಿರೋರೆಂದು, ಹಣವನ್ನೇ ಅನ್ನ ಎಂದು ಪರಿಗಣಿಸುವವರೆಂದು, ಕುಟುಂಬ ರಾಜಕಾರಣವೇ ನಮ್ಮ ದೈವತ್ವ ಅಂತ ಪರಿಭಾವಿಸಿರುವವರೆಂದು ನಾವು ತೀರ್ಮಾನಿಸಿದ್ದೀವಿ. ಆ ಕಾರಣಕ್ಕೆ ನಮ್ಗೆ ಅನ್ಸೋದಂಗೆ ಒಂದೊಂದು ಸರಿ. ಹಾಗಾದರೆ ಏನು ಮಾಡೋಣ? ವೋಟ್ ಮಾಡಬಾರ್ದಾ? ಹಬ್ಬ ಪವಿತ್ರ ಮತವನ್ನು ಚಲಾಯಿಸಿ ಅಂತ ನಮಗೆ ಹೇಳ್ತಾರೆ. ಪವಿತ್ರ ಈ ರೀತಿ ಹೆಸರುಗಳಲ್ಲಿ ನಮ್ಮನ್ನು ಕೈಲಿ ಓಟ್ ಹಾಕಿಸ್ತಾರೆ. ಹಾಗೆ ನಾವು ಹಾಕೋದು ಬೇಡವಾ? ಇಲ್ಲ, ಹಾಕ್ಬೇಕು ನಾವು. ಯಾಕೆ? ಇವ್ರನ್ನ ಗೆಲ್ಲಿಸ್ಲಿಕ್ಕೆ ಸೋಲಿಸ್ಲಿಕ್ಕೂ ಅಂತಲ್ಲ ನಾನು ಮತ ಹಾಕ್ತಿರೋದು. ಇವ್ರನ್ನ ಗೆಲ್ಸಕ್ಕೆ ಸೋಲ್ಸಕ್ಕಲ್ಲ. ನಾಳೆ ನನ್ನ ಮನಸ್ಸಿನಲ್ಲಿರುವುದನ್ನು ಆ ಮತದಲ್ಲಿ ನಾನು ಪ್ರಕಟ ಮಾಡಿದ್ದೇನೆ ಎಂದು ಸಮಾಧಾನ ಪಟ್ಟಿಕೊಳ್ಳಲು, ನನಗೆ ನಾನು ಆ ವೈಕೇರಿಯಸ್ ಪ್ಲೆಷರಲ್ಲಿರೋಕ್ಕೆ ಓಟ್ ಹಾಕ್ಬೇಕು ಅನ್ನೋದು ನಾನು. ಇವ್ರನ್ನ ಮೆಚ್ಚಕ್ಕೋ ಇವ್ರನ್ನ ಇದು ಮಾಡೋ ನಂಬಿಕೊಂಡು ಅಲ್ಲ ಅದು. ಅಟ್ಲೀಸ್ಟ್ ಐ ಕ್ಯಾನ್ ಫೀಲ್ ಐ ಟಾಟ್ ಹಿಮ್ ಎ ಲೆಸನ್ ಅಂತಾನೋ, ಅವನಿಗೊಂದು ಪಾಠ ಕಲಿಸ್ತೀನಿ ನಾನು. ಅದ್ರದ್ದೇನೋ ಅವ್ನು ಗೆಲ್ಲಿಲ್ವಾ? ಗೆದ್ದಿರ್ಬೋದು, ನಾನು ಅವನಿಗೆ ಕೊಟ್ಟಿಲ್ಲ ಅಂತಾನೋ ಸಮಾಧಾನ ಆದರೂ ಇರುತ್ತೆ. ಅಥವಾ ಅವ್ನು ಗೆದ್ದಿದ್ದಾನೆ, ಅವ್ನು ಒಳ್ಳೆಯವನು, 3 ಜನದಲ್ಲಿ ಅವ್ನು ಬೆಟರ್ ಅಂತ ಕೊಟ್ಟಿದ್ದೀನಿ, ಪರವಾಗಿಲ್ಲ, ಗುಡ್ ಅಂತಾನೋ. ಆ ನನ್ನ ಸಮಾಧಾನಕ್ಕೆ ನಾನು ಓಟ್ ಹಾಕ್ಬೇಕೀಗ. ಈ ಪವಿತ್ರ ಹಬ್ಬ ಬೋಳೆ ಎಲ್ಲ ನಿಲ್ಲಿಸ್ಬಿಟ್ಲಿ ಇವ್ರುಗಳು ಇಲ್ಲಿವರೆಗೂ ಆಡಿರೋ ಆಟಗಳಿಗೆ. ಎಸ್, ವಯನಾಡು ನಾಳೆ ರಾಹುಲ್ ಗಾಂಧಿ ವರ್ಸಸ್ ಅನಿ ರಾಜಾ CPI, ಎಸ್ ಸುರೇಂದ್ರನ್ BJP. ವಯನಾಡಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಸಖತ್ ಫೈಟ್ ಅಂತೂ ಕೊಡ್ತಾ ಇದ್ದಾರಂತೆ ಎಲ್ಲರೂ, ಒಬ್ರಿಗಿಂತ ಒಬ್ಬೊಬ್ಬರು. ಭಾಳ ಮುಸ್ಲಿಮರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ, ಗೊತ್ತಿಲ್ಲ. ತಿರುವನಂತಪುರ ಶಶಿ ತರೂರ್ ವರ್ಸಸ್ ರಾಜೀವ್ ಚಂದ್ರಶೇಖರ್ BJP. ಆಲ್ ರೈಟ್, ಯಾರು ಕೇಳ್ತಾರೋ ಗೊತ್ತಿಲ್ಲ ಅಲ್ಲೂ ನನಗೆ. ಶಶಿ ತರೂರು ಇಂಟರ್ನ್ಯಾಷನಲ್ ಅವ್ರಿಗೆಲ್ಲ ಗೊತ್ತಿರುತ್ತೆ ಅವ್ರಿಗೆ. ಇನ್ನೊಬ್ಬರು ಅವರು ಇಂಟರ್ನ್ಯಾಷನಲ್ಲೇ, ಅವ್ರಿಗೂ ಎಲ್ಲ ಗೊತ್ತಿದೆ, ಅವರೇನು ಸಾಮಾನ್ಯ ಅಲ್ಲ. 100% ನಾನು ಅನುಭವದಲ್ಲೇ ಹೇಳ್ತಿರೋದು ಈ ಮಾತನ್ನು. ಆಲಪೂಜಾ KC ವೇಣುಗೋಪಾಲ್, ಕಾಂಗ್ರೆಸ್. ಹೋದ ಸರಿ ಸೋತಿದ್ರು, ಈ ಸರಿ ವಾಪಸ್ ಗೆಲ್ಲಬೇಕು ಅಂತ ಟ್ರೈ ಮಾಡ್ತಿದ್ದಾರೋ ಏನೋ ಆ ಥರ ಅವರು. ಕೋಟಾ ಓಂ ಬಿರ್ಲಾ, ಅದೇ ನಮ್ಮ ಸ್ಪೀಕರ್ ಆಗಿದ್ರಲ್ಲ ಲೋಕಸಭೆ ಅವರು.
ಮಥುರಾ ಹೇಮಮಾಲಿನಿ ಮೇಡಮ್ ಇನ್ನೊಂದ್ಸರಿ ನಿಂತಿದ್ದಾರೆ. ಮೇಡಮ್ ಹೆಂಗೇನಾಗತ್ತೋ ಏನೋ, Third time. ಕೃಷ್ಣನ ಆಶೀರ್ವಾದ ಯಾರ ಮೇಲಿದೆಯೋ. ಮೀರತ್ ಅರುಣ್ ಗೋವಿಲ್. ಇಲ್ಲೇ ಇರೋದು ಪ್ರಾಬ್ಲಮ್. ರಾಮಾಯಣ ಸೀರಿಯಲ್ಲು ಅಲ್ಲಿ ಸಿಟ್ಟಿಂಗ್ ಎಂಪಿನ್ ಚೇಂಜ್ ಮಾಡಿ ಇವ್ರಿಗೆ ಕೊಟ್ಟಿದ್ದಾರೆ. ರಾಮನ್ ಮುಂದೆ ಏನು ನಡೆಯಲ್ಲ ಬಿಡ್ರಿ. ಜೋಧ್ಪುರ ಯಾಕೆ ಹೇಳಿ, ರಾಮನ್ ಮುಂದೆ ಏನು ನಡೆಯಲ್ಲ ಅಂತಿದ್ದು ನಾನು. ಯಾರು ರಾಮ ಸರಿ ಇಲ್ಲ ಅಂದ್ರು, ಯಾರು ರಾಮ ಕಾಲ್ಪನಿಕ ಅಂದ್ರು, ಯಾರು ರಾಮ ಅವನು ಬೋಗಸ್ಸನ ಹತ್ರ ಮಾತಾಡಿದ್ರು, ಯಾರು ಅವಹೇಳನ ಮಾಡಿದ್ರು, ಎಲ್ಲ ಮಾಡಿದ್ರು. ಮಂದಿರ ಉದ್ಘಾಟನೆ ಕರೆದ್ರೆ ಬರಲ್ಲ ಅಂದರು. ನಾಳೆ ಹೋಗ್ಬಿಟ್ಟು ನಾಮಿನೇಷನ್ ಆಗ್ತಾರಂತೆ ಯಾರೊಬ್ಬರು. ಯಾಕಪ್ಪ ಹೋಗ್ಬೇಕು? ಬಾಯಿ ಬಂದು ಮಾತಾಡ್ತಿದ್ರು, ಬೋರ್ಗಡೆ ಎಲ್ಲ ನಮ್ಮವನಲ್ವಾ ಅನ್ನೋದು. ಎಲ್ಲ ಬರೀ ಬೋಳೆಗಳು. ಇನ್ನು ಅಮರಾವತಿ ಜೋಧ್ಪುರ ಗಜೇಂದ್ರ ಸಿಂಗ್ ಶೆಖಾವತ್ ಕೇಂದ್ರ ಮಂತ್ರಿ ವಾಟರ್ ರಿಸೋರ್ಸಸ್. ಹಾಂ. ಅಮರಾವತಿ ನವನೀತ್ ರಾಣಾ BJP ಮೇಡಮು. ಒಂಥರ ಫೈರ್ ಬ್ರ್ಯಾಂಡ್ ಲೇಡಿ ಅವರು ಅಲ್ಲಿ. ಅವರೇನು ಶಿವಸೇನೆ ಉದ್ಧವ್ ಠಾಕ್ರೆ ಇದು ಶಿವಸೇನೆ ವಿರುದ್ಧ ತಿರುಗ ಬಿದ್ದೆಲ್ಲ ಪ್ರೊಸೆಷನ್ ಮಾಡಿಬಿಟ್ಟಿದ್ದು ಮೇಡಮ್. ಅದು ಅವ್ರಿಗೆ ಕೇರೆ ಮಾಡಲ್ಲ. ಆಮ್ರೋಹ್ ಡ್ಯಾನಿಶ್ ಅಲಿ. ಗೊತ್ತಲ್ಲ ನಿಮಗೆ? ಗೊತ್ತಿಲ್ವ ಇವ್ರು ಯಾರು ಅಂತ? ಕಾಂಗ್ರೆಸ್ JDS ಅಲ್ಲಿದ್ರು, ಮಧ್ಯದಲ್ಲಿ BSPಗೆ ಹೋಗಿದ್ರು. ಅವ್ರು ಯಾರು ಅಂತ ಹೇಳ? ಈ ಮೈತ್ರಿ ಜೋಸ್ತಿ ಹಳೆ ಎತ್ತುಗಳು. ಹಳೆ ಎತ್ತುಗಳು ವಿಧಾನಸೌಧದ ಮೆಟ್ಲ ಮೇಲೆ ಕೂಬಿಟ್ಟು ಕೈ ಎತ್ಬಿಟ್ಟು ನಿಂತಿದ್ವಲ್ಲ ಎತ್ತುಗಳಲ್ಲಿ ಅವಾಗ. ಆಗ ಮಧ್ಯೆ ತಲೆ ಆಡಿಸ್ತಾ ಇದ್ದಿದ್ದ ವ್ಯಕ್ತಿ ಇವರೇ ಆಗ. ಈಗ ಅವರು ಕಾಂಗ್ರೆಸ್. ಪೂರ್ಣಿಯಾ ಪಪ್ಪು ಯಾದವ್ ಪಕ್ಷೇತರ. ಪಟ್ಟಣಂತಿಟ್ಟ ಅನಿಲ್ ಆಂಟೋನಿ. ಎಕ್ಸ್ಟ್ರೀಮ್ಲಿ ಕ್ಯೂರಿಯಸ್ ಕಾನ್ಸ್ಟಿಟ್ಯೂಯನ್ಸಿ ನನಗೆ ಆ್ಯಸ್ ಎ ಅಬ್ಸರ್ವರ್ ಆಫ್ ಇಂಡಿಯನ್ ಎಲೆಕ್ಷನ್ಸ್. ಭಾರತದ ಚುನಾವಣೆಗಳನ್ನು ಗಮನಿಸುವ ಒಬ್ಬ ಕುತೂಹಲಿಯಾಗಿ, ಬೇರೆ ಏನೂ ಇಲ್ಲ ನನಗೆ. ಬಿಕಾಸ್ ಅಲ್ಲಿ ಏನಾಗುತ್ತೆ ವೋಟಿಂಗ್ ಅನ್ನೋದೊಂದು ಕುತೂಹಲ ಇದೆ. ಚರ್ಚ್ ವರ್ಸಸ್ BJP ವರ್ಸಸ್ ಚರ್ಚು, ಕಮ್ಯುನಿಸ್ಟ್ ವರ್ಸಸ್ BJP. ವಿಚಿತ್ರವಾಗಿದೆ ಆ ಕ್ಷೇತ್ರ. ಅನಿಲ್ ಆಂಟೋನಿ, AK ಆಂಟೋನಿ ಇದಾರಲ್ಲ ಕಾಂಗ್ರೆಸ್ಸಲ್ಲಿ ಅತ್ಯಂತ ಹಿರಿಯ ನಾಯಕರು. ಕೇರಳ ಚೀಫ್ ಮಿನಿಸ್ಟರ್ ಆಗಿದ್ದರು, ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು ಎಲ್ಲ. ಅವ್ರ ಮಗ. ತ್ರಿಶೂರ್ ಸುರೇಶ್ ಗೋಪಿ. ಇದು ಕುತೂಹಲ. ಕಾರಣ ಫಿಲಮ್ ಸ್ಟಾರ್ ಅವರು, ಭಾಳ ಫೇಮಸ್ ಅವರಲ್ಲಿ. ಈ ಸರಿ ಏನು ಮಾಡ್ತಾರೋ ಜನ, ಕೇರಳದ ಜನ ಅಲ್ವಾ? ಇನ್ನು ವಡಕ್ಕರ KK ಶೈಲಜಾ. KK ಶೈಲಜಾ ಯಾಕೆ ಹಾಕಿರ್ತಾರೆ ಅಂದರೆ, ಕರೋನಾ ಟೈಮಲ್ಲಿ ಹೆಲ್ತ್ ಮಿನಿಸ್ಟ್ರು ಹಳೆ ಪಿನರಾಯಿ ಗೌರ್ಮೆಂಟಲ್ಲಿ. ಆ್ಯಂಡ್ ಶಿ ಡಿಡ್ ಎ ಗುಡ್ ಜಾಬ್. ಒಳ್ಳೆ ಕೆಲಸ ಮಾಡಿದ್ರು ಕರೋನಾ ಟೈಮಲ್ಲಿ ಆಕೆ ಹೆಸರು ಪಡ್ಕೊಂಡ್ರು. ಬಟ್ ಆಮೇಲೆ ನೆಕ್ಸ್ಟ್ ಟೈಮ್ ಅವ್ರನ್ನ ಕೈ ಬಿಟ್ಬಿಟ್ರು ಕಮ್ಯುನಿಸ್ಟ್ರು. ಈಗ ತಗೊಂಡೋಗ್ರನ್ನ ಪಾರ್ಲಿಮೆಂಟ್ಗೆ ಹಾಕ್ಬಿಟ್ಟಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಎಸ್. ಇನ್ನು ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆಗೆ ಕೌಂಟ್ಡೌನ್ ಶುರುವಾಗಿದೆ. ನಾಳೆ ಬೆಳಗ್ಗೆ 7 ಗಂಟೆಗೆ ಮತದಾನ ಶುರುವಾಗಲಿದ್ದು ಸಂಜೆ 6 ಗಂಟೆಗೆ ವೋಟಿಂಗ್ ಮುಕ್ತಾಯವಾಗುತ್ತೆ. ಸುಗಮ ಚುನಾವಣೆಗಾಗಿ ಆಯೋಗ ಎಲ್ಲ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿದೆ. ಇಂದು ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಚುನಾವಣಾ ಸಿಬ್ಬಂದಿಗೆ ಮತಯಂತ್ರ ಸೇರಿ ಚುನಾವಣೆಗೆ ಬೇಕಿರುವಂತಹ ಎಲ್ಲ ಅಗತ್ಯ ವಸ್ತುಗಳನ್ನು ವಿತರಿಸಲಾಯಿತು. ಚುನಾವಣಾ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಹೊತ್ತು ಬಸ್ಗಳು ಈಗಾಗಲೇ ಗಮ್ಯವನ್ನ ಸೇರಿವೆ. 14 ಕ್ಷೇತ್ರಗಳ 30,602 ಮತಗಟ್ಟೆಗಳಲ್ಲಿ ಸಕಲ ಸಿದ್ಧತೆಗಳು ಕೂಡ ಆಗಿವೆ. 1.40 ಲಕ್ಷ ಸಿಬ್ಬಂದಿಯನ್ನ ಚುನಾವಣಾ ಕರ್ತವ್ಯ ನಿಯೋಜನೆ ಮಾಡಲಾಗಿದೆ. ಥೀಮ್ ಆಧಾರಿತ ಮತಗಟ್ಟೆಗಳನ್ನ ಕೂಡ ಸ್ಥಾಪನೆ ಮಾಡಲಾಗಿದೆ. RR ನಗರ ಸೇರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಅರಸೇನಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. ಚುನಾವಣೆ ಹಿನ್ನೆಲೆಯಲ್ಲಿ ನಾಳೆ 14 ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಸಾರ್ವತ್ರಿಕ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಹೀಗಾಗಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಲು ಬೆಂಗಳೂರಿನಲ್ಲಿರುವಂತಹ ಜನ ತಮ್ಮ ತಮ್ಮ ಊರುಗಳತ್ತ ಹೊರಟರು. ಹೀಗಾಗಿ ಬೆಂಗಳೂರಿನ ಹಲವು ಬಸ್ಗಳಲ್ಲಿ ರಶ್ ಕೂಡ ಕಂಡುಬಂತು. ಇನ್ನು ಬಸ್ ಸಿಗದೆ ಪರದಾಡಿರುವಂತಹ ದೃಶ್ಯವೂ ಕೂಡ ಗಮನ ಸೆಳೆಯಿತು. ಮತದಾನದ ಪ್ರಮಾಣ ಹೆಚ್ಚಿಸುವ ಸಲುವಾಗಿ ಆಯೋಗ ನಾನಾ ಕಸರತ್ತುಗಳನ್ನ ಮಾಡ್ತಾ ಇದೆ. ಇದರ ಭಾಗವಾಗಿ ನಂದಿ ಹಿಲ್ಸ್, ಬನ್ನೇರುಘಟ್ಟ ಪಾರ್ಕ್ ನಾಳೆ ಬಂದ್ ಆಗುತ್ತೆ. ಈ ಹಬ್ಬ ಅಂದಾಗ ಮನೆಯಲ್ಲಿ ನಮ್ಮಮ್ಮ ಹಬ್ಬ ಅಂದು, ನಾಳೆ ಹಬ್ಬ ಕಣೋ 3 ಸ್ವೀಟ್ ಮಾಡ್ತಾ ಇದ್ದೀನಿ ಬಾರೋ ಅಂತ ನನ್ನನ್ನು ಕರೀತಾರ? ಇಲ್ವಲ್ಲ. ಹಬ್ಬ ಇದೆ ಬಾರೋ ಅಂತಾರೆ. ಹೋಗ್ಬೇಕಪ್ಪ ಹಬ್ಬ ಅಂತ ಇಷ್ಟ ಇದ್ರೆ. ಹಂಗೆ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಹೆಚ್ಚು ಜನ ಬಂದು ವೋಟ್ ಮಾಡುವ ರೀತಿ ಎನ್ಕರೇಜ್ ಮಾಡೋ ಪರಿಸ್ಥಿತಿ ಯಾಕೆ ಬಂದಿದೆ? ಬರಲ್ವಲ್ಲ ಸರ್ ಜನ. ಅದೇ ಯಾಕೆ? ರಜೆ ಅಂತ ಊರುಗಳಿಗೆ ಹೋಗ್ತಾರೆ, ಇಲ್ಲ ಬೇರೆ ಬೇರೆ ಕಡೆ ಹೋಗ್ತಾರೆ. ಹಬ್ಬ ಏನಾಯ್ತದು? ಮನೆಯಲ್ಲಾದ್ರೆ ಹಬ್ಬ ಇದು ನಮ್ಮ ಮನೆಯಲ್ಲ ಅನ್ನೋ ಭಾವನೆ ಇರ್ಬೇಕು ಸರ್. ಯಾಕೆಂದ್ರೆ ಪೀಪಲ್ ಆರ್ ಗೆಟಿಂಗ್ ಡಿಟ್ಯಾಚ್ಡ್. ಈಗಿಲ್ಲ, ಇಂಪ್ರೂವ್ ಆಗ್ತಾ ಇದೆ. ನಾಳೆ ನೋಡೋಣ ಏನಾಗುತ್ತೆ ಅಂತ. ಬಸ್ಸು KSRTC ಮೊದಲೇ ಬಸ್ಗಳಿಲ್ಲ, ಕಡಿಮೆ ಆಗ್ಬಿಟ್ಟಿವೆ ನಂಬರ್ ಅವ್ರದ್ದು ಬಸ್ಗಳು. ಹೊಸ ತೊಗೊಳಕ್ಕಾಗಿಲ್ಲ ತುಂಬ ಅವ್ರ ಕೈಯಲ್ಲಿ ಇನ್ನೂ ಬಸ್ ಇಲ್ಲ. ಇನ್ನೇನು ಮಾಡ್ತಾರೆ? ರಶ್ ಆಗಿದೆ ಈಗ. ಆಮೇಲೆ ಎಲೆಕ್ಷನ್ಗೋಸ್ಕರ ಬಸ್ ಕೊಟ್ಬಿಟ್ಟಿರ್ತಾರೆ ಇವರು. ವಿಪರೀತ ಬಸ್ಗಳನ್ನು ಎಲೆಕ್ಷನ್ ಕೊಟ್ಬಿಟ್ಟಿರ್ತಾರೆ ತಗೊಂಡೋಗಿ. ಹಿಂದೆಲ್ಲಿಂದ ಬಸ್ ಬರಬೇಕು? ಏನೋ ಹೋಟ್ಲಲ್ಲಿ ಮ್ಯಾನೇಜ್ ಮಾಡಿ ಆದರೂ ಹೋಗ್ಬೇಕಲ್ಲ ಸರ್. ಮ್ಯಾನೇಜ್ ಮಾಡಿ ಆದರೂ ಹೋಗ್ಬೇಕಲ್ಲ ಸರ್. ಏಕೆ? ಓಟ್ ಹಾಕ್ಬೇಕು ಅಂದರೆ. ಓಟ್ ಮತದಾನಕ್ಕೆ ಕೆಲವು ಗಂಟೆ ಇರುವಾಗ ಕೆಲವು ಕಡೆ ಎಲ್ಲ ದಾಳಿಯಾಗಿದೆ, ರೈಡ್.
ವಿವಿಧ ಮುಖಂಡರ ಮೇಲೆ IT ಅಧಿಕಾರಿಗಳು, ಚುನಾವಣಾಧಿಕಾರಿಗಳು. ನಿನ್ನೆ ರಾತ್ರಿ ರಾಮಚಂದ್ರ BJP ಮಾಜಿ ಕಾರ್ಪೊರೇಟರು, ಆಲ್ಸೋ ನಟಿ ಅಮೂಲ್ಯ ಅವ್ರ ಮಾವ, ಅವ್ರ ಮನೆ ಮೇಲೆ ಅಂದರೆ ಅದು ಮದ್ಯದ ಬಾಟ್ಲಿ ಸಿಕ್ತಂತೆ. ಸರಿ, ಬೇಜಾನ್ ಮನೇಲಿ ಸಿಗತ್ತೆ, ಹೋಗ್ರೆ ಮದ್ಯದ ಬಾಟ್ಲಿಗಳೇನು ಎಷ್ಟು ಏನು ಅಂತೇಳಿ, ಏನು ಲಾರಿ ಗಟ್ಲೆನಾ? ಅವ್ರ ಮೊಮ್ಮಗು ಬರ್ಡೇಗೆ ಅಂತ ತಂದಿದ್ರಂತೆ ಸರ್, ಒಂದಷ್ಟು ಸ್ಟಾಕ್ ಉಳ್ಕೊಂಡಿತ್ತು, ಇಟ್ಕೊಂಡಿದ್ದೀವಿ. ಹೌದಾ? ಅವೆಲ್ಲ ಕಾಸ್ಟ್ಲಿ ಇರುತ್ತೆ, ಅದನ್ನ ಯಾವನಾರು ಹಂಚ್ತಾನೇನ್ರಿ ಎಲೆಕ್ಷನ್ ಟೈಮಲ್ಲಿ? ಬುದ್ಧಿ ಬೇಡವಾ? ಎಲ್ಲ ಚೀಪು ಕೊಡೋದು, ಎಲೆಕ್ಷನ್ ಕೊಡೋಕ್ಕೆ ಅಂತಲೇ ತಂದರೆ ಯಾವನು ಕಾಸ್ಟ್ಲಿ ಬಾಟ್ಲೆಲ್ಲ ತಂದು ಕೊಡ್ತಾನೆ? ಯಾವನು ಕೊಡಲ್ಲ. ಇನ್ನು ಅಲ್ಲ, ಬಾಟ್ಲಿ ನೋಡಿದ್ರೆ ಹೇಳ್ಬಿಡ್ಬೋದು ಇದು ಎಲೆಕ್ಷನ್ ತಂದಿರೋದಾ ಅಲ್ವಾ? ಯಾವ ಬ್ರ್ಯಾಂಡ್? ಸೀರೆ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಎಲೆಕ್ಷನ್ ಟೈಮಲ್ಲಿ ಕೊಟ್ಟಿದ್ದ ಅಲ್ವಾ? ಕ್ವಾಲಿಟಿ ನೋಡಿ ಅಷ್ಟೇ. ಇನ್ನು ಬೆಂಗಳೂರಿನ ಮಾದಾವರದಲ್ಲಿ BJP ಮುಖಂಡ ಗೋವಿಂದಪ್ಪನವ್ರ ಮೇಲೆ ರೈಡ್ ಆಗಿಬಿಟ್ಟಿದೆ. ಅಲ್ಲೊಂದು 5 ಕೋಟಿ ನಗದು ಮತ್ತು 7 kg ಚಿನ್ನಾಭರಣ ಸಿಕ್ಕಿದಂತೆ. ಅಯ್ಯಪ್ಪ, ಯಾಕದು? DK ಶಿವಕುಮಾರ್ ಆಕ್ರೋಶ ಅಂತೆ. ಏಕೆ ಆಕ್ರೋಶ? ಯಾಕೆ? ಅವ್ರು ಮಾತ್ರನೇ ಹಂಚೋದಾ? ಅಲ್ಲ, ನಾವು ಮಾತ್ರ ಹಂಚೋದಾ? ಅವ್ರು ಹಂಚೋದಾ? ಬಿ ಹ್ಯಾಪಿ ಸರ್. ಸುಮ್ಮನೆ ಯಾಕೆ ಸರ್? ನನ್ನ ಬೆಂಬಲಿಗರೆಲ್ಲ ಎಷ್ಟೇ ಸಿರಿವಂತರು ಅಂತ. ಖರ್ಚು ಮಾಡಕ್ಕೆ ಸಿಕ್ಕಾಗ್ತಿಲ್ಲ ಅಂತ, ಖರ್ಚು ಮಾಡಕ್ಕೆ ಬಿಡ್ತಾ ಇಲ್ಲ ಅನ್ನೋ ಹತ್ರ. ಇನ್ನು ಯಾವಾಗಲಾರು ಮಾಡಿದ್ರೆ ಆಯಿತು. ಏನು ಇದೇನೇ ಲಾಸ್ಟ್ ಚುನಾವಣೆನೇ ಬತ್ತಾ ಇರುತ್ತೆ. ಹಬ್ಬಗಳಲ್ವೇನ್ರಿ ನಮ್ಮ ದೇಶದಲ್ಲಿ? ಹಬ್ಬಗಳಿಗೆ ಏನು ಕೊರತೆ? ವರ್ಷಕ್ಕೆ 8 ಹಬ್ಬ ಬತ್ತಾವಪ್ಪ. ಹಾಗೆ ಚುನಾವಣೆಗೆ ಏನು ಕೊರತೆ ಬತ್ತಾ ಇರುತ್ತೆ. ನೆಕ್ಸ್ಟ್ ಕಾರ್ಪೊರೇಷನ್ನು, ಅದಾದಮೇಲೆ ಜಿಲ್ಲಾ ಪಂಚಾಯಿತಿ, ಅದಾದಮೇಲೆ ನಗರಸಭೆ, ಅದಾದಮೇಲೆ ಪುರಸಭೆ, ಅದಾದಮೇಲೆ ಇನ್ನೊಂದ್ಸರಿ ಅಸೆಂಬ್ಲಿ, ಅದಾದಮೇಲೆ ಇನ್ನೊಂದ್ಸರಿ ಇದು, ಮಧ್ಯದಲ್ಲಿ 6,000, 3,000, 8,000, 4,000 ಓಟ್ ಹಾಕೋ ಈ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಇಂಥವುಗಳು. ಕೊರತೆನೇ ಇಲ್ಲ, ಏನೂ ಕೊರತೆ ಇಲ್ಲ. ಯಾವುದಕ್ಕೊಂದು ಹಂಚಿದ್ರಾಯ್ತು. ಹಾಂ.